ಇದೊಂದೇ ಮತ್ತೇನಂತ ಮತ್ತು ಈಗ ಗಜಾನನ ಗಜಾನನ ಅಂತ ಯಾಕ್ರಿ ಇವ್ರಿ ಹಣಿ ಹೊಟ್ಟೆ ಹುಟ್ಟಾರೇನ್ರಿ? ಗಜಾನನ ಗಜಾನನ ಅಂತ ಯಾಕ್ರಿ ಇವ್ರಿ ಹಣಿ ಹೊಟ್ಟೆ ಹುಟ್ಟಾರೇನ್ರಿ? ಇವರಿಗೆ ಗಜೇಶ್ವರನ ಮುಖ ಇದ್ದ ಕಾರಣ ಗಜಾನನ ಗಜಾನನ ಅಂತ ನಾವು ನಾವಾದ್ರು ಅಂತೇಳ್ಪ. ಇದೊಂದೇ ಮತ್ತೇನಂತಾರ್ರಿ? ಮತ್ತು ನೀವು ಒಕ್ಕಲ್ತುಂಡ ಒಕ್ಕಲ್ತುಂಡ ಅಂತ ಬಾಕ್ರಿ ಒಳಗೆ ಮೂರು ತುಂಡ ಮುಂದೆ ಅಂತಾರೇನ್ರಿ? ಇವರು ವಚನವನ್ನು ಸ್ವಲ್ಪ ಓದಿದ್ದ ಕಾರಣ ಒಕ್ಕಲ್ತುಂಡ ಒಕ್ಕಲ್ತುಂಡ ಅಂತ ನಾವು ಅಂತಿರೋದು ನಾವಾದ್ರು ಅಂತ ಹೇಳ್ಪ. ಇದೊಂದೇ ಮತ್ತೇನಂತಾರ್ರಿ? ಗಣಪತಿ ಗಣಪತಿ ಅಂತ ನಾವು ಮಂಗಳಮೂರ್ತಿ ಮೂರಾಯ ಅಂತ ಹೇಳ್ಪ. ಯಾಕ್ರಿ? ಪೇಟೆಯಲ್ಲಿ ಇರ್ತಕ್ಕಂಥ ಗಣಪತಿ ತಂದು 4 ದಿನ ಮಾಡಿನಲ್ಲಿ ಕುಂಡಿಸಿ 5ನೇ ದಿನಕ್ಕೆ ಗುಂಡಿ ಪಲ್ಲಿ ರೊಟ್ಟಿ ನೈವೇದ್ಯ ಹಿಡಿದು ಬಳಿ ಕಾಣಿಸುವಂತ ಗಣಪತಿ ಏನ್ರಿ ಇವ್ರು? ಮನಿ ಗಣಪತಿ ಮಾಡಿ ಇವ್ರು ಎಂತ ಪಾರ್ವತಿಯ ಪ್ರೀತಿ ಪುತ್ರನಂತ ಗಣಪತಿ ಬಂದಾರ. ಏನ್ ಕಾರಣಕ್ಕೆ ಬಂದಾರ್ರಿ? ಇವರು ಆಟ ಆಡುವಂತವ್ರಿಗೆ ಮತ್ತು ನೋಡುವಂತವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾರ. ಏನ್ ಕೊಟ್ಟು ಆಶೀರ್ವಾದ ಮಾಡ್ತಾರೆ? ಇವ್ರು ಪೂಜಾ ಸಾಯದೇನ? ಯಾಕ್ರಿ ಇವ್ರು ಹಾಗೆ ಹೆಣ ತಿಂತಾರೇನ್ರಿ? ಹೆಚ್ಚಿ ಮಾಡಬಾರ್ದು. ಇವ್ರು ಪೂಜಾಕ್ ಅನುಕೂಲ ಆಗಿ ಅಂತ ಕೇಳಿದೆ. ಸಾಹಿತ್ಯ ಹೇಳಿ ಆಗ್ತೇವಲ್ರಿಪ್ಪ ಹೀಗೆ? ಹೌದ್ರಿ. ಹಾಗಾದ್ರೆ ಕೇಳು. ಹೇಳಿ ಹೇಳಿ. ಇದ್ರಿಗತಿ ತೋರ್ ಹೆಬ್ಬಲ್ ತೋರ್ ಮಗಾರ್ ತೋರ್ ಹೆಪ್ಪಿ ಕಟ್ ತೋರ್ ದಾಳಿ ತೋರ್ ಪನ್ನಿ ತೋರ್ ಯಾವ ಹೇಳ್ತಾ ತಂದು ಕೊಡ್ತೇವಪ್ಪ. ರಾತ್ರಿ ಕಾಲದಲ್ಲಿ ಕಬ್ಬಿನಗರಿ ಮೇಲೆ ಆಗಲಿ ಸರಿಕೆ ಮೇಲೆ ಆಗಲಿ ಇಬ್ಬರು ಬಿದ್ದಿರ್ತದೆ ಅಲ್ಲ ಅಂತ ನೀರು ನಮ್ಗೆ ಕೊಡ್ಲಿಕ್ಕೆ ಬೇಕು. ಇದೆಲ್ಲ ನಮ್ ಕಡೆ ನೀವು ನೋಡ್ರಿಪ್ಪ ಇವ್ರ ಅಂತ ನಮ್ ಕೈ ಕೊಡ್ತೀರೇನ್ರಿ? ಏನ್ ಮಾಡ್ತೀರಿ? ಏನ್ ಇಬ್ಬರು ಬಿದ್ದಿರ್ತದಲ್ರಿ ಹಾಲೇನು ಬರಾಬರ ಯಾವ್ದು ಹೋಗ್ತೀರಪ್ಪ ಹೋಗಿ ಹೆಚ್ಚಿತ್ತು ಮುಳ್ಳ ಹೊಳ್ತಂದು ಇಲ್ಲೇ ಕುಗ್ಗಿಸ್ತಾರೆ ಅವ್ರು ಕಳ್ಸಿಕೊಡ್ತೇವಪ್ಪ. ಮತ್ತೆ ಬೇಕ್ರಿ ಸಾಲ ಹೇಳಿ ಕಳ್ಸಿಕೊಡ್ತೇವಪ್ಪ.
ನೀವು ಎಣ್ಣೆ ಸುತ್ತಂತ ಇಷ್ಟೆಲ್ಲ ಲೈಟ್ ಹಚ್ಚಾರ ಎಲ್ಲ ಸುರವಣ್ಣಿ ಅಂದ್ರೆ ಗುಲಾಬಿ ಇದ್ದು ಅದು ಸುವಾಸಿಕ ನಾಟದ ಸುರವಣ್ಣಿ ಅಂತ ಅದನ್ನ ತರಿಸ್ಕೊಡ್ತೇವಪ್ಪ ಮತ್ತೆ ಬೇಕ್ರಿ ಗದರ ಮಲ್ಲಿಗೆ ಜಾತಿ ಮಲ್ಲಿಗೆ ದುಂಡು ಮಲ್ಲಿಗೆ ಭಕ್ಕುಳ ಮಗ್ಲಿ ಗುರುವಳ ವ್ಯಾಪಾರ ಹಾಗೆ ಲಕ್ಕಿ ತಗೊಂಡ್ಬಾರ ಎಣ್ಣೆ ಅವರು ಮಾಡಬಾರ್ದು ಭಕ್ಕುಳ ಅಂತ ಅದು ಕೊಡ್ತದ ಅದ ಅದನ್ನ ತರಿಸ್ಕೊಡ್ತೇವಪ್ಪ ಮತ್ತೆ ಬೇಕ್ರಿ ಮಕ್ಕಳಿಗೆ ಮರಗು ಅಯ್ಯೇ ಪಾಪ ಇಟ್ಟತನ ಹೆಚ್ಚು ಚಲೋ ಐತೆ ಈಗೇನಾದ್ರಿ ಈಗ ಮರಗಾದ್ರೆ ಅವ್ರಿಗೆ ಮರಗ ಹಾಕತ್ತೇನ ಹೌದ್ರಿ ಮರಗ ಅಂದ್ರೆ ಪತ್ನಿಗೆ ಹಾಗೆ ಸಣ್ಣ ಎಲ್ಲಿದ್ದು ಇದ್ದು ಅದು ಸುವಾಸಿಕನ ಆಗ್ತದ ಅದಕ್ಕೆ ಬಂದು ಮರಗಂತ ಅದನ್ನ ತರಿಸ್ಕೊಡ್ತೇವಪ್ಪ ಮತ್ತೇನ್ ಬೇಕ್ರಿ ಮಕ್ಕಳಿಗೆ ಪದಾರ್ಥಕ್ಕೆ ಕೆಲವು ಸಾಹಿತ್ಯಗಳ ಬೇಕು ದಾದ ಹೇಳಿ ತರಿಸ್ಕೊಡ್ತೇವಪ್ಪ ಹರಿಸಿನ ಪರಿಚಯ ಅಂತಾರ ಹರಿಸಿದ್ರಿ ಇಲ್ಲ ಕೊಳತಂತ ಹರಿಸಿನ ನೋಡಿ ಅಲ್ಲ ನೋಡಿದವಲ್ರಿ ಯಾರಿರ್ತದ ಇಷ್ಟು ದಪ್ಪ ಇಷ್ಟು ಉದ್ದ ಮುಳುಗೋದಕ್ಕೆ ಇರ್ತದಪ್ಪ ನೋಡಿ ಹೌದ್ರಿ 100 ಕಣ್ಣಿಗೆ ನೋಡ್ಲಿಕ್ಕೆ ಅಂದಿಗೇಡಿ ಹೇಳ್ತಿರು ಅದರ ಒಳಗಿನ ಕೋಳಿ ಎಷ್ಟು ಮುಳುಗವಾಗಿರುತ್ತವನು ನಾನು ತಂದ್ಕೊಳ್ಳಿಕ್ಕೆ ಬೇಕು ಅದನ್ನ ತರಿಸ್ಕೊಡ್ತೇವಪ್ಪ ಮತ್ತೇನ್ ಬೇಕ್ರಿ ಮತ್ತೆ ಟ್ಯಾಂಗು ಟ್ಯಾಂಗ್ ಒಂದಲ್ರಿ ಮೋಡ್ಕೆ ಲಗಾಮ್ ರಚಿ ತಳಿ ಹಾಕಿ ಕೊಡಿದ್ರೆ ಇಲ್ಲಿಂದ ಎದ್ದು ರೊಕ್ಕ ಇದ್ರು ಕುದುರೆ ಮಾಡಿ ನೋಡಿ ನೋಡ್ತಾರೆ ಇಲ್ಲಿಂದ ಹುಳಿ ಕಟ್ಟಿ ಮಾಡಬಾರ್ದು ತೆಂಗಿನಕಾಯಿ ಟ್ಯಾಂಗ್ ಅಂತಾರ 20 ರೂಪಾಯಿ ಇಲ್ಲಿ ಯಾಕ್ರಿ ಮತ್ತೆ ತೆಂಗಿನಕಾಯಿ ಹಂಗ ಬರ್ತಾವ್ರಿ ಯಾಕ್ರಿ ಅಂಗಡಿ ಇರ್ತಕ್ಕಂಥ ತೆಂಗಿನಕಾಯಿ ತಂದು ಅಪ್ಪ ಮೇಲೆ ಬಡಿದು ಕೊಬ್ಬರಿ ನಾವು ಸ್ವೀಕಾರ ಮಾಡಿ ಏನ್ ಯಾರು ಕೊಟ್ಟು ಉಳಿತಾವ್ರಿ ಆಪರ್ ಕೊಳಗನ್ ಕಟ್ಟುದ್ರಿ ಅವರ್ ಕೊಳಗನ್ ಕಟ್ಟುದ್ರಿ ಒಂದು ಸುಟ್ಟು ಉಳಿತೈತ್ರಿಪ್ಪ ಅದನ್ನ ನಿಮ್ಮನ್ನ ತಗೊಂಡ್ ಮುಗಳ ಏನ್ ಬರ್ತಾವ ಹೋಗುದ್ರ ಮಾಡಬಾರ್ದು ತೆಂಗಿನಕಾಯಿ ಸುಳ್ಳಿಕಬೇಕು ಅದನ್ನ ತರಿಸ್ಕೊಡ್ತೇವ್ರಿಪ್ಪ ಮತ್ತೇನ್ ಬೇಕ್ರಿ ಮಕ್ಕಳಿಗೆ ಭೋಜನ ಸಾಹಿತ್ಯ ದಾದ ಹೇಳಿ ತರಿಸ್ಕೊಡ್ತೇವ್ರಿಪ್ಪ
ಗಿರಾಕಿ ಅಂತ ನೆಂಟಸ್ಥಾನ ಮಾಡಕ್ ಬಂದ್ರೆ ನೀವು ಸಂಗಾತಿ ಗೊತ್ತಾಗಿಲ್ರಿಪ್ಪ. ಅಲ್ಲಿ ಮೂರು ಎತ್ತಿಗೆ ಬಂದು ಸಂಗಾತಿ ಅಂತ ನಮ್ ಬ್ಯಾಟಿಗೆ ಅಂತ ಹೋಗಲ್ರಿಪ್ಪ. ಅಲ್ಲಿ ನಿಮ್ ಬ್ಯಾಟಿಗೆ ಅಂತ ಬರ್ತಾವ್ರಿ. ಬ್ಯಾಟಿಗೆ ಕರ ಕಾಯಿ ಮೂತಿ ಬರ್ತಾವ ನೋಡ್ರಿ. ಏನ್ ಮಾಡ್ತಾವ ಮಾಡಬಾರ್ದು. ಅಂಗಿ ಮುರಿ ಸುಡ್ಲಿಕ್ಕೆ ಬೇಕು. ಅವನ ತರಿಸ್ಕೊಡ್ತಾರಪ್ಪ. ಮತ್ತೇನ್ ಬೇಕ್ರಿ? ಮತ್ತೆ ಕರಿಗಡಬು 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 ಕರಿಬಡಗಿ ಕರಿಗಡ ಮಾಡೋ ಪದ್ಧತಿ ಕೊಡ್ತದ. ಕರಿಗಡ ಕಲಿತ ಉಂಟು ಬಂದ ಕಲಿತ ನಂತರ ರೊಟ್ಟಿ. ಹೌದ್ರಿ. ಅದು ಹೇಗೆ ನೋಡ್ರಿಪ್ಪ. ನಾವು ಕರಿಗಡ ಮಾಡ್ಬೇಕಾದ 3 ಸೇರ್ ರಾಗಿ ತಗೋದ್ರಿಪ್ಪ. ತಗೋದ್ರಿ. ಒಬ್ಬರ 3 ಸೇರ್ ಕುಂಡಿ ಕೂಡ್ಸುದ್ರಿ. ಕೂಡಿಸ್ರಿ. ಕಲ್ಲಿ ಕೂತ್ ಕರಾಟ ಬೀಸುದ್ರಿ. ಬೀಸ್ರಿ. ನೀರ್ ಹಾಕಿ ಚುಮಣಿ ಇದೆಲ್ಲ ಚರಾಚರ ಮಕ್ಕಳ ಹಾಕಿ ನಾಗುದ್ರಿಪ್ಪ. ನಾದ್ರಿ. ಇಂತಿಂತ 3 ಉಂಡಾಳಿ ಮಾಡುದ್ರಿ. ಮಾಡುದ್ರಿ. ಕಮ್ಮಿ ತಪ್ಪ ಹಾಕಿ ಅದ್ರ ಮೇಲೆ ಉಳಿಸ್ಯಾವ್ರಿ. ಯಾಕ್ರಿ? ಕಲ್ರಿ ಒಂದ್ ಸ್ವಲ್ಪ ಕಡಿಮೆ ಆದ್ರ ನಿಮ್ಮ ಬಿಳಿ ಎಣ್ಣೆ ಸುತ್ತ ಖರ್ಚು ಬಿಡುದ್ರ. ಮುಂದೆ ಹೇಳ್ರಿ. ಅಪ್ಪಾರ ಬಾಯಗಂತ ಕೊಡುದ್ರಿ. ಒಬ್ಬರ ಬಾಯಗಂತ ಕೊಡುದ್ರಿ. ನೋಡ್ರಿ ಒಂದ್ ಮುಂದಿತ್ತಲ್ರಿ ಅದನ್ನು ನಿಮ್ ಬಾಯ ಕೊಟ್ಟ ಬರ್ತಾವ್ರಿ. ಹೋಗ್ರೆ ಎಲ್ಲಿಂದ ಕೈಲಾಸ ಮಾಡಕ್ ಅಂತ ಬೇಕಲ್ಲ. ಹೆಚ್ಚೆ ಮಾಡಬಾರ್ದು. ಕಡಿಮೆ ಮಾಡ್ಬೇಕಾದ್ರೆ ಕಾಯಿಗೆ ಪಂಚವೆಲ್ಲ ಹಾಕಿರ್ಬೇಕು. ಕಾಯಿಗೆ ಪಂಚವೆಲ್ಲ ಒಳಗೆ ಹಟಾಕಿ ಹಾಕ್ತೀರಾ? 3 ಕಪ್ ಪಾವಿನ ಒಳಗ ಅಲ್ಲ, ಪಾವುಗಳಿಗೆ ಪಂಚರಗಳ ಸರಿಯಾಗಿ ತೂಕ ಮಾಡಿ ಹಾಕ್ತಕ್ಕದ್ದು. ಸ್ವಲ್ಪ ಕಡಿಮೆ ಆದ್ರ ರುಚಿ ಕಡಿಮೆ ಆಗ್ತದ. ದೈವ ಮಂಡಲ ಕೊಟ್ಟು ಕಡಿಮೆ ಆಗಲ್ಲ. ಅದನ್ನ ತುಪ್ಪದಲ್ಲಿ ಹಾಕಿ ಕರೆದಿರ್ಬೇಕು. ಬಾಯ ಹಾಕಿ ಕಟ್ಟ ಸೋರ್ತಿರ್ಬೇಕು. ಅದನ್ನ ನೀವು ನಗ್ತಿರ್ಬೇಕು. ನಾನು ಎಪ್ಪಲ್ ಕಣ್ಣು ನೀವು ಬಿಕ್ಕಬೇಕು. ನಾವು ಬಿಕ್ಕದ ಕಣ್ಣು ಕರೆಂಟ್ ಹಿಡ್ತಿರ್ಬೇಕು. ನಾವು ಕರೆಂಟ್ ಹಿಡಿದ್ರೆ ನೋಡಿ ತುಟಿ ಹಿಡಿದು ಅಳಬೇಕು. ತುಟಿ ಹಿಡಿದು ಅಳಕತ್ರಿ ಜಾತ್ರೆ ಗಡ್ಡೆ ಬಂದಿರ್ಬೇಕು. ಹೆಚ್ಚೆ ಮಾಡ್ಬೇಕು. ಕರಿಗಡ ಬದಲು ಮಾಡಿಸ್ಕೊಡ್ಲಿಕ್ಕೆ ಬೇಕು. ಅದನ್ನ ಮಾಡಿಸ್ಕೊಡ್ತಾರಪ್ಪ. ಇದೊಂದೇ ಮಾತಾಡ್ಬೇಕ್ರಿ. ಮತ್ತೆ ಇವ್ರು ಹೋಗ್ಬೇಕಾಗಿದ್ದಾರ ಬೇಡ್ಕೋ. ಯಾಕೆ ವಾರಂಟದ ಏನ್ರಿ? ವಾರಂಟದ. ನಿಮ್ಮಂತ ಎಷ್ಟೋ ಮಂದಿ ಭಕ್ತರಿರುವರು. ಆ ಕಾರಣ ಅವ್ರು ಹೋಗ್ಬೇಕಾಗಿದ್ದಾರ ಬೇಡ್ಕೋ. ಯಾರಿಗೆ ಮಾತಾಡಕತ್ತೇನೆ? ಯಾಕ್ರಿ? ನಾವು ಬೇಡ್ಕೋ ಅಂತ ಹೇಳ್ತೀರಿ. ಈ ಊರಿಗೆ ದೊಡ್ಡ ಶ್ರೀಮಂತರು ನೀವ. ನಮ್ಮ ಮನೆ ನಾಯಿಗೆ ಚಪಾತಿ ತುಪ್ಪ ಹಚ್ಚೋದು ಬಿಟ್ಟು ಹೊಂಟಿದಾರ. ಮಂದಿ ಮನೆಯನ್ನು ತಂದು ಮನೆಯಾಗಿ ಬಿಟ್ಟು ಹೋಗ್ತಿರ್ಬೇಕು. ಹೆಚ್ಚಾಗಿ ಹೊಂಟಿದಾರಪ್ಪ ಅವು. ಬೇಡಿಕೋ ಅಂದ್ರೆ ನೀನು ಮುಂಬೈಗೆ ಹೋಗಿ ಯಾಕೆ ಬೇಡ್ಕೋ ಅಂತ ಹೇಳಿಲ್ಲ ನಾನು. ನೀ ಬೇಡದಂತ ಹೊರ ಕೊಡ್ತಾ ಇದ್ದಾರೆ ಬೇಡ್ಕೋ ಬರ್ತಾರಲ್ರಿ. ಹಾಗಾಗಿ ಬೇಡ್ಕೋತೇವಪ್ಪ. ಬೇಡ್ಕೊಟ್ರೆ ಹೋ ಭಗವಾನ್ ಶಂಭೋಸುತ್ತ ಲಂಬೋಧರಣೆ ಕಲ್ಯಾಣ ಬಾಲಕ ಕಲ್ಯಾಣ. ಇಲ್ಲಿವರೆಗೆ ಕಾಲಿನ ನಡೆದು ಬೇಸುತ್ತಿರುಗಳು. ನನಗೆ ಕಲಿಯಿಂದ ನಡೆಯುವಂತ ವರವನ್ನು ಕೊಡ್ದೇವ ಬಾಲಕ. ಯೋಗ್ಯವಾದ ವರವನ್ನು ಬೇಡು. ಯಪ್ಪ ನಮ್ಗೆ ಇವ ಹೇಳ್ರಿ. ಹಾಗೆ ಅದನ್ನಾರು ಕೊಟ್ಟಿದ್ದೇನೆ ಹೋಗು. ಬರ್ತಾ ನೋಡ್ರಿಪ್ಪ. ಬೇಡ್ಕೊ ಅಂದ್ರೆ ಹೌದ್ರಿ. ಹಂಗಾರೆ ನೀನು ಇಡಕ್ಕೆ ಮನೆಯಾಗೋದು ಹಾಯಾಕೆ ಹೋಗ್ಬೇಡ. ಯಾಕ್ರಿ? ನೀನು ಕಾಲು ಕುಂದಿಗೆ ಬಿಡ್ದಾವ ಅಂತ ಗಜಮಾಲ್ರಿ. ನೋಡಿ ಬುದ್ಧಿಯಿಂದ ನಡೆಯುವಂತ ವರವನ್ನು ಕೂಡ ದೇವ ಬೇಡ್ಕೊಂಡು ಬಹಳ ಸಂತೋಷ. ಇನ್ ಮ್ಯಾಲ ನಾವು ಬೇಡ್ಕೊಳ್ತೇವೆ. ಅಯ್ಯ ಬೇಡ್ಕೊಳ್ಳಿ. ಬೇಡ್ಕೊಳ್ಳಕ ಹುಟ್ಟಿ ಬಂದಿತ್ತು. ಬೇಡ್ಕೊಳ್ಳಿ. ಬೇಡ್ಕೊಳ್ಳಿ. ಓ ಭಗವಾನ್ ಶಂಭಸುತ್ತ ಲಂಬೋದರಣೆ ತಮ್ಮ ಪಾದಕ್ಕೆ ಬಲಿಪಾತ್ರನಾಗಿದ್ದೇನೆ. ಕಲ್ಯಾಣ ಬಾಲಕ ಕಲ್ಯಾಣ. ನಾನು ಕೈಲಾಸದಲ್ಲಿ ಪಾರ್ವತಿ ತೊಡಿ ಮೇಲೆ ಕುಳಿತಾಗ ನಿನ್ನ ಮಂಜುಳ ದೀನವಾಣಿಯನ್ನ ಕರ್ಣಕ್ಕೆ ಬಿದ್ದ ಪ್ರಯುಕ್ತ ನಾನು ಈ ರಂಗ ಮಂಟಪಕ್ಕೆ ಪ್ರಾಪ್ತನಾಗಿದ್ದೇನೆ. ನನ್ನನ್ನು ಏನು ಕಾರಣ ಸ್ತೋತ್ರ ಮಾಡಿದ ಬೇಗನೆ ವಿದಿತ ಮಾಡುವಂತವನಾಗು. ಹೋ ಭಗವಾನ್ ಶಂಭಸುತ್ತ ಲಂಬೋದರಣೆ. ನಾನು ಇವತ್ತಿನ ದಿವಸ ಮಂಗಳ ದ್ರವ್ಯವನ್ನು ಸೂರ್ಯಗೊಳಿಸಿ ದಕ್ಷಿಣ ಸ್ಕಂದ ಭಾಗವತ್ ಪುರಾಣದಲ್ಲಿ ಹೇಳಿದಂತ ತಮ್ಮನಪ್ಪ ಅಪರಾಧ ಇವರಿಂದ ರಚಿಸಲ್ಪಟ್ಟಂತ ಶ್ರೀಕೃಷ್ಣ ಪಾರಿಜಾತ ಆಖ್ಯಾನವನ್ನು ಪ್ರಾರಂಭ ಮಾಡ್ತಕೊಂಡಿದ್ದೇನೆ. ಹೌದು. ಉನ್ನತಿಗೆ ಭಾಷಾವಾದ್ಯ ಸಮಾನವಾದ ಈ ರಂಗಸ್ಥಳದಲ್ಲಿ ನಿಂತು ತಮ್ಮ ಸ್ತೋತ್ರ ಮಾಡಿದ ಕಾರಣವೇನೆಂದ್ರೆ ಕಾರಣ ಏನು? ಎಲ್ಲ ನಾಟಕದಲ್ಲಿ ಸಣ್ಣ ಸಣ್ಣ ಬಾಲಕರು ಮತ್ತು ಅಜ್ಞಾನಿಗಳಿರುವರು. ಅವರೆಲ್ಲರಿಗೂ ಏನು ಕೊಂದು ಕೊರತೆಗಳು ಬಾರದಂತೆ ನಮ್ಮ ಮಸ್ತಕದ ಮೇಲೆ ತಮ್ಮ ಜಯಪ್ರದವಾದ ಹಸ್ತವನ್ನು ಇಟ್ಟು ವರವನ್ನು ದಯಪಾಲಿಸುವಂತೆ ಬೇಡಿಕೊಳ್ಳುತ್ತಿನ ದೇವ. ಅದೇ ಇಲ್ಲ ಏನೋ ನಾಟಕಾಚಾರಿ. ನಿನ್ನ ನಾಟಕ ನಿನಗೆ ಏನು ವಿಘ್ನ ಬಾರದಂತೆ ವರವನ್ನು ದಯಪಾಲಿಸಿದ್ದೇನೆ. ನಾನು ಬಂದು ಬಹಳ ವೇಳೆ ಆಯ್ತು. ನಾನು ನನ್ನ ಸ್ವಸ್ಥಾನಕ್ಕೆ ಗಮನ ಮಾಡುತ್ತೇನೆ. ಆಯ್ತು. ಕಲಬುರಗಿ ಹೊಡಿ ಹೆಂಡಲ್ಲ. ಕಲಬುರಗಿ ಹೊಡಿ ಹೆಂಡಲ್ಲ. ನಮ್ಮ 3 ಸಿಗಲ್ಲ. ಅಲ್ಲೇ ಹಿಂದಿ ದಿಕ್ಕಾಗ ಹೋಗಿ ದಿಕ್ಕಿರ್ಕೊಂಡು ಕ್ಯಾಂಡಿಡೇಟ್ ಕೂತಿದ್ದಾರೆ. ಅಲ್ಲ ಪೂಜಾ ಏನ್ ಮಾಡ್ತಕ್ಕದ್ದು ಅಷ್ಟು ಗೊತ್ತಿಲ್ಲ ಮಾರಾಯ. ಎಲ್ಲ ಲೈಟ್ ಕಳಿವು ಗಂಟೆ ಬಾರಿಸ್ಕೊಂಡ್ರೆ ಎಷ್ಟೇ ಮಾಡಬಾರ್ದು. ಇವ್ರು ಪೂಜಾ ಅಡ್ಕೆ ಕೊಟ್ಟು ಕಳಿಸಿಬಿಡು. ಹಾಗಾಗಿ ತಯಾರಲ್ಲ.
Thank you.